ಏನಿದ್ದರೂ ಒಂದು ಪ್ರತಿಪಕ್ಷವಾಗಿ ಒಂದು ಪ್ರತಿಕ್ರಿಯೆ ಕೊಡಲಿಕ್ಕಾಗುತ್ತೆ. ಮತವನ್ನು ಪಡೆಯೋ ಮುಂಚೆ ಮತವನ್ನು ಪಡಿಲಿಕ್ಕೋಸ್ಕರ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರ, ಆದರೆ ನಿಮಗೆ ಗ್ಯಾರಂಟಿಗಳ ಬಗ್ಗೆ ನಂಬಿಕೆಗಳು ಇರಲಿಲ್ಲ ಅನ್ನೋವಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿರೋಂಥದ್ದಿದೆ. ಹಾಗಾಗಿ ಸರ್ಕಾರ ಹೇಳಬೇಕು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ತನ್ನ ಸವಾಲು ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಾದಂಥ ಬೆಳಕನ್ನು ಚೆಲ್ಲೋದು ಅಥವಾ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಅಲ್ಲಿ ವೇದಿಕೆಗಳಲ್ಲಿ ತಮ್ಮ ಸಮಸ್ಯೆಗಳನ್ನು ವ್ಯಕ್ತಪಡಿಸ್ತಿರುವಂಥದ್ದಿದೆ. ಯಾವ ಹಿನ್ನೆಲೆಯಲ್ಲಿ, ಯಾವ ಮನಸ್ಸಲ್ಲಿ, ಯಾವ ಉದ್ದೇಶದಲ್ಲಿ ಹೇಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮತ್ತು ಯಾವಾಗ ಬೇಕಾದ್ರೂ ಈ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತಲೂ ಬೇಕಾದ್ರೆ ಹೇಳ್ಬಿಡ್ತಾರೆ. ಕೊಟ್ಟಿಲ್ಲ, ನಿಮ್ಗೆ ಯಾರು ಹೇಳಿದ್ರು, ಏನೋ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ದು ಅನ್ನೋವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ತನ್ನ ನಿಲುವನ್ನು ಕಾಂಗ್ರೆಸ್ ಸರ್ಕಾರ ತಿಳಿಸಿದ್ರೆ ಆಗ ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ಉದ್ಯೋಗಾಕಾಂಕ್ಷಿಗಳ ವಿಚಾರ ಸರ್, ಒಂದು ವಾರ ಗಡುವು ಕೊಟ್ಟಿದ್ದಾರೆ BJP ನಾಯಕರು ಸೇರಿದಂತೆ ಅಲ್ಲಿ ವಿದ್ಯಾರ್ಥಿಗಳು ಕೂಡ. ಒಂದು ವೇಳೆ ಸರ್ಕಾರ ವಾರದ ಒಳಗಾಗಿ ನಿಲುವನ್ನು ತೆಗೆದುಕೊಳ್ಳದೆ ಹೋದರೆ ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬರ್ತೀವಿ ಅನ್ನೋಂಥ ವಿಚಾರವನ್ನು ಸ್ಪಷ್ಟ ನೋಡಿ. ಈಗಾಗಲೇ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರೋ ಮುಂಚೆ ಚುನಾವಣೆ ಸಂದರ್ಭದಲ್ಲಿ 23ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು, ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಭಾಳ ಸ್ಪಷ್ಟವಾಗಿ ಜನರಿಗೆ ತಿಳಿಸಿದೆ. ಈಗಾಗಲೇ 3 ವರ್ಷ ಆಗ್ತಾ ಬರ್ತಿದೆ. 3 ವರ್ಷ ಆಗಿದ್ದರೂ ಸಹ ಇವತ್ತು ಈ ಉದ್ಯೋಗಗಳನ್ನು, ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡಲಿಕ್ಕೆ ಎಳ್ಳಷ್ಟು ಪ್ರಯತ್ನವನ್ನು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿ ಈ ಉದ್ಯೋಗಗಳನ್ನು ಭರ್ತಿ ಮಾಡುವಂಥ ಮನಸ್ಸಿಟ್ಕೊಳ್ದೇನೆ ಇವತ್ತು ಸರ್ಕಾರ ಕೆಲಸ ಮಾಡ್ತಿದೆ. ಈ ನಿರುದ್ಯೋಗಿಗಳಿಗೆ, ಯುವಕರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯವನ್ನು ಮಾಡ್ತಿದ್ದಾರೆ. ಅವ್ರಿಗೂ ಕಾದು ಸಾಕಾಗಿ ಅವರ ತಾಳ್ಮೆ ಮೀರಿ ಇವತ್ತು ಸರ್ಕಾರವನ್ನು ಹೋರಾಟದ ಮೂಲಕ, ತಮ್ಮ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಸ್ಪಂದಿಸಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡೋಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಇದೆ. ಹಾಗಾಗಿ ಅವರ ಬೇಡಿಕೆ, ಈ ನಿರುದ್ಯೋಗಿ ಯುವಕರ ಬೇಡಿಕೆ ಸರಿಯಾಗಿದೆ. ಈ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋಂಥದ್ದು ಸರ್ಕಾರವನ್ನು ನಾನು ಸಹ ಒತ್ತಾಯವನ್ನು ಮಾಡ್ತೇನೆ. ಸರ್, ಕರ್ನಾಟಕದಲ್ಲಿ ಕಳೆದ 5 ವರ್ಷದಲ್ಲಿ 15,000 ಮಕ್ಕಳು ಕಾಣೆಯಾಗಿದ್ದಾರೆ. ಅದರಲ್ಲಿ ಬೆಂಗಳೂರಿನವರೇ 5,000 ಮಕ್ಕಳು. ಸೊ ಅಂದರೆ ಮಕ್ಕಳ ಒಂದು ಕಳ್ಳತನ ಅಥವಾ ಈ ಥರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ. ಖಂಡಿತ ಇದ್ರ ಬಗ್ಗೆ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ, ಈ ಮಕ್ಕಳು ಮಿಸ್ಸಿಂಗ್ ಆಗಿರೋದು, ಕಳೆದು ಹೋಗಿರುವಂಥದ್ದು ನಿಜಕ್ಕೂ ದುಃಖಕರವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ಸೂಕ್ಷ್ಮವಾಗಿ ಇದಕ್ಕೆ ಸೂಕ್ಷ್ಮತೆಯನ್ನು ಇಟ್ಕೊಂಡು ಇದಕ್ಕೆ ಕ್ರಮ ವಹಿಸಿ ಇವ್ರನ್ನ ಪತ್ತೆ ಹಚ್ಚುವಂಥದ್ದು, ಇದರ ಹಿಂದೆ ಇರುವಂಥ ಜಾಲಗಳೇನು, ಯಾವ ಉದ್ದೇಶದಲ್ಲಿ ಈ ಮಕ್ಕಳುಗಳು ಕಳವಾಗಿದ್ದಾರೆ ಅಥವಾ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋಂಥದ್ದನ್ನ ಗೃಹ ಇಲಾಖೆಯವರು ಪತ್ತೆ ಹಚ್ಚುವಂಥದ್ದಾಗಬೇಕು, ವರದಿ ಕೊಡುವಂಥದ್ದಾಗಬೇಕು. 15,000 ಜನ ಮಿಸ್ಸಿಂಗ್ ಏನಾಗಿದ್ದಾರೋ ಈ ವಿಚಾರದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಸರ್ಕಾರ ಒದಗಿಸ್ಬೇಕು ಅಂತಲೂ ಒತ್ತಾಯವನ್ನು ಮಾಡಿ ಇದಕ್ಕೆ ಬೇಕಾಗಿರುವಂಥ ತಡೆಗಟ್ಟಲಿಕ್ಕೆ ಬೇಕಾಗಿರುವಂಥ ಕ್ರಮವನ್ನು ವಹಿಸಿ ಅಂತ ನಾನು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ. ಸರ್, ಅಕ್ರಮ ಬಾಂಗ್ಲಾ ವಲಸಿಗರು ನಿನ್ನೆ ಅವ್ರ ಮೇಲೆ ದಾಳಿ ಮಾಡಿ 4 ಕಡೆ ದಾಳಿ ಮಾಡಿ ಅವ್ರನ್ನ 40ಕ್ಕೂ ಹೆಚ್ಚು ಜನರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಳ್ಳೆಯದು. ಬರೀ ಇದು ಮೇಲ್ನೋಟಕ್ಕೆ ಆಗುವಂಥದ್ದು ಆಗಬಾರ್ದು. ನಮ್ಮ ರಾಜ್ಯದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶದವರು ನಮ್ಮ ರಾಜ್ಯದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಈ 25 ಲಕ್ಷ ಜನನ್ನು ಪತ್ತೆ ಹಚ್ಚಿ ಅವರ ರಾಷ್ಟ್ರಕ್ಕೆ, ಬಾಂಗ್ಲಾದೇಶಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕು. 40 ಜನ ಅಲ್ಲ, 25 ಲಕ್ಷಕ್ಕಿಂತ ಹೆಚ್ಚು ಜನ. ನಾನು ಹೇಳೋದಲ್ಲ, ರಾಜ್ಯ ಸರ್ಕಾರದ ಗೂಢಚಾರಿ ಇಲಾಖೆ, ಇಂಟೆಲಿಜೆನ್ಸ್ ಇಲಾಖೆಯವ್ರನ್ನಲ್ಲೇ ನೀವು ಮಾಹಿತಿ ಕೇಳಿದ್ರು 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಬರೀ 40 ಜನ ಮಾತ್ರ
ಮೇಲ್ನೋಟಕ್ಕೆ ಕಂಡಿರೋದಲ್ಲ. 25 ಲಕ್ಷ ಜನವನ್ನು ಪತ್ತೆ ಹಚ್ಚಿ ಅವರ ರಾಷ್ಟ್ರಕ್ಕೆ ವಾಪಸ್ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು.